ಇದರಲ್ಲಿ ಸಂಪೂರ್ಣ ಕಲೆಗೆ ಸಂಬಂಧಪಟ್ಟಿದ್ದು ಮಾತ್ರ ಈ ಪತ್ರಿಕಾಗೋಷ್ಠಿಯ ವಿಷಯ. ಈ ರೀತಿಯ ಒಂದು ಪ್ರದರ್ಶನ ಕರ್ನಾಟಕಕ್ಕೆ ಬರ್ತಾ ಇರೋದು ಮೊದಲನೇ ಸತಿ. ನಿಮ್ಗೆ ಆಗಾಗಲೇ ಕೊಟ್ಟಿರ್ತಕ್ಕಂಥ ಬುಲೆಟಿನ್ನಲ್ಲಿ ಹಿಂದೂಸ್ತಾನ್ ಫೈಲ್ಸ್ ಅನ್ನೋಂಥ ಹೆಸರಿನಲ್ಲಿ ಇದು ಪ್ರದರ್ಶನ ನಡೀತಾ ಇದೆ. 1757ನೇ ಇಸ್ವಿಯಿಂದ 1950ನೇ ಇಸ್ವಿಯವರೆಗೆ ಭಾರತದಲ್ಲಿದ್ದಂಥ ಬ್ರಿಟಿಷರು, ಅವರ ಕಂಪನಿಗಳು, ಅವರ ಕಾಲದಲ್ಲಿ ಆದಂಥ ಪೇಂಟಿಂಗ್ಗಳು ಇವೆಲ್ಲವೂ ಕೂಡ ಒಂದೊಂದು ಪೇಂಟಿಂಗು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಮತ್ತು ಯಾವುದೂ ಮಾರಾಟಕ್ಕೆ ಇಲ್ಲದೆ ಇರುವಂಥ ಎಲ್ಲ ಪೇಂಟಿಂಗ್ಗಳಿವೆ. ಹಾಗಾಗಿ ವಿರಾಸತ್ ಸಂಸ್ಥೆಯಿಂದ ಕೂಡ ಕೋಲ್ಕತ್ತಾದಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಇದನ್ನು ಇದು 14ನೇ ತಾರೀಕಿನಿಂದ 23ನೇ ತಾರೀಕುವರೆಗೆ ನಮ್ಮ ಗ್ಯಾಲರಿಗಳಲ್ಲಿ ಇದರ ಪ್ರದರ್ಶನ ನಡೀತದೆ. ಭಾಳ ಅಪರೂಪವಾದಂಥ ಕಲೆಕ್ಷನ್ಸ್ ಇದೆಲ್ಲ ಪ್ರೈವೇಟ್ ಗ್ಯಾಲರಿ, ಕೋಲ್ಕತ್ತಾದಲ್ಲಿರ್ತಕ್ಕಂಥ ಪ್ರೈವೇಟ್ ಗ್ಯಾಲರಿ. ಅದರ ವಿವರಗಳನ್ನ ಅವ್ರು ಹೇಳ್ತಾರೆ. ಅದಾದ ನಂತರ ಸ್ವಲ್ಪ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾನು ಹೇಳ್ತೇನೆ. ಇದು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಮತ್ತು ಅವರು ಕೊಲ್ಯಾಬ್ರೇಷನಲ್ಲಿ ಇದನ್ನು ಒಂದು ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಇವರ ಪ್ರೆಸೆನ್ಸು ಲಂಡನ್ನಲ್ಲಿದೆ, ರೋಮ್ನಲ್ಲಿದೆ, ಪ್ರಪಂಚದ ಬೇರೆ ಬೇರೆ ಕಡೆ ಇದೆ. ಆಮೇಲೆ ಪ್ರಪಂಚದ ಅತ್ಯಂತ ಪ್ರತಿಷ್ಠಿತ ಆಕ್ಷನ್ ಗ್ಯಾಲರಿ ಆಗಿರ್ತಕ್ಕಂಥ ಕ್ರಿಸ್ಟಿ ಏನಿದೆ ಲಂಡನ್ನಲ್ಲಿ, ಅದರ ಸಲಹಾ ಸಮಿತಿನಲ್ಲೂ ಕೂಡ ಇದರ ಮಾಲೀಕರಿದೆ. ಗಣೇಶ್ ಪ್ರತಾಪ್ ಸಿಂಗ್ ಅಂತ ಈ ವಿರಾಸತ್ ಸಂಸ್ಥೆಯ ಮಾಲೀಕರು. ಅವರು ಇದರ ಅಲ್ಲಿವರೆಗೂ ಅವರಿಗೆ ಸಂಬಂಧ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ಪ್ರಪ್ರಥಮವಾಗಿ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಪತ್ರಿಕಾಗೋಷ್ಠಿ ಮುಖಾಂತರ ಸಾಮಾನ್ಯವಾಗಿ ಯಾವುದೇ ಚಿತ್ರಕಲಾ ಪ್ರದರ್ಶನದನ್ನು ಕೂಡ ನಾವು ಹೇಳೋದಿಲ್ಲ. ಆದರೆ ಇದೊಂದು ಪ್ರತಿಷ್ಠಿತವಾಗಿರ್ತಕ್ಕಂಥ, ಭಾಳ ಅಪರೂಪವಾಗಿರ್ತಕ್ಕಂಥ ಮತ್ತು 100 ವರ್ಷ ಹಳೆಯ ಪೇಂಟಿಂಗ್ಗಳಾಗಿರೋದ್ರಿಂದ ಪ್ರತಿಯೊಬ್ಬ ಆರ್ಟಿಸ್ಟ್ ಇಲ್ಲಿ ಮಾಡಿರ್ತಕ್ಕಂಥ ಪೇಂಟಿಂಗ್ಗಳೇನಿದೆ ಇವೆಲ್ಲವೂ ಕೂಡ ಭಾಳ ಹಳೆಯದು. ಇದರಲ್ಲಿ ಭಾಳ ಮುಖ್ಯವಾಗಿರೋದು ಅಂದರೆ ರವೀಂದ್ರನಾಥ್ ಟಾಗೋರು, ಅಬೀಂದ್ರನಾಥ್ ಟಾಗೋರು, ಗಂಗಾಧರನಾಥ್ ಟಾಗೋರು 3 ಜನ ಅವರ ಸಹೋದರರೇನಿದ್ದಾರೆ, ಟಾಗೋರು ಸಹೋದರರು, ಅವರು ಮಾಡಿರ್ತಕ್ಕಂಥ ಪೇಂಟಿಂಗ್ಗಳು ಇದ್ದಾವೆ. ಮತ್ತು ರವೀಂದ್ರನಾಥ್ ಟಾಗೋರು ಮಾಡಿರ್ತಕ್ಕಂಥ ಪೇಂಟಿಂಗ್ಗಳು ಕೂಡ ಇದರಲ್ಲಿದ್ದಾವೆ ಇವರು ಕಲೆಕ್ಷನಲ್ಲಿ. ಹಾಗಾಗಿ ಇದೊಂದು ರೀತಿಯಲ್ಲಿ ರಾಷ್ಟ್ರದ ಆಸ್ತಿ ರೂಪದಲ್ಲಿ ಇದೆಲ್ಲವೂ ಕೂಡ ಇದೆ. ಹಾಗಾಗಿ ಇದರ ಒಂದು ಪ್ರಯೋಜನ ಕರ್ನಾಟಕದ ಕಲಾಸಕ್ತಿಗೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಚಿತ್ರಕಲಾ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಹಾಗೆ ಇದ್ರ ಬಗ್ಗೆ ಮೊದಲು ಅವರೊಂದು ಸ್ವಲ್ಪ ಮಾಹಿತಿಗಳನ್ನ ಹೇಳ್ತಾರೆ. ಆಮೇಲೆ ಮತ್ತೆ ನಾನು ನಿಮ್ಮ ಪ್ರಶ್ನೆಗಳಿದ್ದರೆ ಪೂರಕವಾಗಿ ಹೇಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. Welcome to Hindustan Files. Hindustan Files it's organized by Virasat Art and Virasat Art Publication with the support of Chitrakala Parishad, Karnataka. Virasat Art is a premier archive in Kolkata. It deals with artifacts, paintings, different prints, rare letters, photographs, different rare documents, and it is owned by Mr. Ganesh Pratap Singh. Yes, he is the person. He is Mr. Ganesh Pratap Singh. He is the owner of Virasat Art, and the publication unit of Virasat Art is known as Virasat Art Publication, and it is a multilingual initiative. It publishes works from different languages, and probably they will also publish a collection of from Kolkata. और मैं 30 ईयर से इस फील्ड में काम कर रहा हूँ. सबसे पहले मैंने काम स्टार्ट किया था पेंटिंग रेस्टोरेशन एंड प्रिजर्वेशन के लिए, और जो पैसे मैंने उससे आए उससे मैंने आर्ट का कलेक्शन स्टार्ट किया. जो कलेक्शन स्टार्ट हुआ उसमें जहांगीर और रविंद्रनाथ टैगोर के लेटर्स एंड मैन्युस्क्रिप्ट. The historical documents. Usually the mainstream historians for many days just had neglected it. This part has been neglected always. The visual art is the historical documents, and we are severely talking about art. But now, due to our exhibition in Kolkata, the first time we had 15 days and 12 galleries to exhibit our works in Kolkata. And people came down over there, the mainstream historians came over there, they went through and discovered what the elements and the supporting elements you are. Thank you for being here.
And Virasatat, what we are doing with this exhibition is bringing 200 years of British rule in India. But what the rule did was not only just colonize the country, but an exchange and exploration of new ideas were brought in, and new forms of paintings were brought in. They were exploring a lot with art, culture. They were trying, even if you look at a few of the paintings, you'll see prints of solvents, an artist called